ನಾವು ರಾಜಕೀಯದಲ್ಲಿ ಪ್ರಬಲರಾಗುವುದು ಯಾವಾಗ? ಅವ್ರು ತಮಗೆ ಬೇಕಾದ ರಾಜಕೀಯ ಮಾಡ್ತಾ ಹೋಗ್ತಾ ಇರ್ತಾರೆ, ತಮಗೆ ಬೇಕಾದವ್ರು ನೇಮಿಸ್ತಾರೆ, ಬೇಡದವ್ರನ್ನ ತುಳಿತಾರೆ. ಈಗಾಗಲೇ ದೊಡ್ಡ ಪಕ್ಷ ಕಾಂಗ್ರೆಸ್ನ ಸಹಿತ ಕರ್ನಾಟಕದಲ್ಲೇ ಒಂದು ಕಾಲಕ್ಕೆ ಈ ಲೋಟಸ್ ಆಪರೇಷನ್, ಕಮಲ ಆಪರೇಷನ್ ಮೂಲಕ ಬದುಕು ಸೇರಿಸಿದಂಥ ಬಲಿಷ್ಠರು ಯಡಿಯೂರಪ್ಪನವರು, ಜೊತೆ ಪಕ್ಷ ಕಟ್ಟಿದವರು, ಪಕ್ಷ ಕಟ್ಟಿ ಸೋತವರು KGP ಮಾಡಿ ಮತ್ತು ಮರಳಿಗೆ ಬಂದವರು. ಅದಕ್ಕೆ ಇವತ್ತು ನಮ್ಮ ಅರವಿಂದ ಲಿಂಬಾವಳಿ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಯಾಕಪ್ಪ ಮರಳಿದರು ಇವರು, ನಮಗೆ ಹೋಗಿದ್ದು ಹೋಗ್ಬೇಕಾಗಿತ್ತಾ ಅನ್ನುವಂಥ. ನಮ್ಮ ಪಕ್ಷ ಬೆಳೀತಾ ಇತ್ತು, ಇವರು ಇಲ್ಲದೇ ಇದ್ದರೆ ಬೆಳೀತಾ ಇತ್ತು. ಕಾಂಗ್ರೆಸ್ಸಿಗೋ JDSಗೋ ಹೋಗಿದ್ದು ಚೆನ್ನಾಗಿತ್ತು ಅವರು ಅಂತೇಳಿ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಯಾಕಂದರೆ ಈಗ ಒಳಗಿದ್ಕೊಂಡು ನಾವು ಹೋಗೋದಿಲ್ಲಪ್ಪ, ನಿಮ್ಮನ್ನ ಹೊರಗೆ ಕಳಿಸ್ತಾರೆ ಅನ್ನೋ ಹಂಗಿದ್ದಾರೆ. ಉಳಿದ ನಾಯಕರು ನಮ್ಗೆ ಯಾರು ಬೆಲೆ ಇಲ್ವಾ, ಬೊಮ್ಮಾಯಿಯವ್ರಿಗೆ ಬೆಲೆ ಇಲ್ವಾ, ನನಗೆ ಬೆಲೆ ಇಲ್ವಾ ಅನ್ನುವಂಥ, ಕುಮಾರ್ ಬಂಗಾರಪ್ಪವ್ರಿಗೆ ಬೆಲೆ ಇಲ್ವಾ ಅನ್ನುವಂಥ ಇನ್ನೂ ಅನೇಕರು ವಿರೋಧಿಗಳೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಪ್ರಶ್ನೆಗೆ ಅರವಿಂದ ಲಿಂಬಾವಳಿಯವರು ಅದಕ್ಕೆ ಹೇಳ್ತಾ ಇದ್ದಾರೆ, ನೀವು ಯಾಕೆ ಬಂದ್ರಿ ಗುರುಗಳ, ನೀವು ಹೋಗಿದ್ರು ಹೋಗ್ಬೇಕಲ್ವ ಅಂತ. ಅದ್ರ ಗೊತ್ತಾಯಿತು ಯಡಿಯೂರಪ್ಪನವ್ರಿಗೆ, ನಾ BJP ಬಿಟ್ಟರೆ ನನ್ನನ್ನು ಯಾರೂ ಗೌರವಿಸಿದಾರೆ ಉಳಿದ ಪಕ್ಷದಲ್ಲ. ಯಾಕಂದರೆ JDS ಪೂರ ಪಕ್ಕ ಕುಟುಂಬ ರಾಜಕೀಯ, ಇವ್ರಿಗಿಂತ ಹೆಚ್ಚು ಪಕ್ಕ ಕುಟುಂಬದವರು. ಅಲ್ಲಿ ಕೇವಲ ಅವ್ರ ಕಣ್ಣಲ್ಲಿರೋದು